ನಾವು ಕೊಡೈಕೆನಾಲ್ ಬಸ್ಸಲ್ಲಿ ಹೋಗಿದ್ವಿ. ಸೊ ನಮ್ಮ ಸ್ಟೇ ಚೆಕ್ ಇನ್ ಮಾಡಿ ಅಲ್ತಾಫ್ ಕೆಫೆಗೆ ಬೆಳಗ್ಗೆ ತಿಂಡಿಗೆ ಅಂತ ಹೋಗಿ ಅಲ್ಲಿ ಇಟಾಲಿಯನ್ ಸ್ಟೈಲ್ ಎಲ್ಲ ತಿನ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ಗೆ ಹೋಗಿ ಅಲ್ಲಿ ಡಾಲ್ಫಿನ್ ನೋಸ್ ನೋಡಿಕೊಂಡು ಅಲ್ಲಿಂದ ವಾಟ್ ಕೆನಲ್ ವಾಟರ್ ಫಾಲ್ಸ್ ಅಂತ ಇದೆ ವಾಟ್ ಕೆನಲ್ ವಾಟರ್ ಫಾಲ್ಸ್ ಅಂತ ಇದನ್ನ ನೋಡ್ಕೊಂಡ್ವಿ. ಮತ್ತು ಕಾಕರ್ಸ್ ವಾಕ್ ಅಂತ ಬರುತ್ತಲ್ಲ ಅಲ್ಲಿಗೆ ಹೋದ್ವಿ. ಈ ಲೇಕಲ್ಲಿ ಯಾರೂ ಜನ ಇರಲಿಲ್ಲ. ಸ್ವಲ್ಪ ಫಾಲ್ಸಲ್ಲಿ ಚೆನ್ನಾಗಿತ್ತು. ಸ್ವಲ್ಪ ಆಟ ಆಡಿಕೊಂಡು ಮಳೆ ಬೇರೆ ಬರ್ತಾಯಿತ್ತು. ನಾವು ಹೋಗಿದ್ದ ಟೈಮಲ್ಲಿ ಕೊಡೈಕೆನಾಲಲ್ಲಿ ಆವಾಗ ಮಳೆ ಬರ್ತಾನೆ ಇತ್ತು, ಚೆನ್ನಾಗೇ ಇತ್ತು. ನಾವು ಹೋಗಿದ್ದು ಮೇನಾಗಿ ಮ್ಯಾಜಿಕ್ ಮಶ್ರೂಮ್ ಟೇಸ್ಟ್ ಮಾಡೋಕ್ಕೆ. ಸೊ ಇದು ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಚರ್ಚ್ ಹೆಸರು ಬಂದು ಲಾ ಸಲೇತ್ ಚರ್ಚ್ ಅಂತ. ಈ ಚರ್ಚ್ ಅದ್ರ ಮುಂದೆ ಲ್ಯಾಂಡ್ಸ್ಕೇಪ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಫಸ್ಟ್ ಡೇ ನಾವು ಕಾಕರ್ಸ್ ವಾಕ್ ಮತ್ತು ಆ ಫಾಲ್ಸು, ನೋ ಸ್ಪಿನ್ನು ಮತ್ತು ಈ ಚರ್ಚ್ ಇಷ್ಟೂ ಕವರ್ ಮಾಡ್ಕೊಂಡ್ವಿ. ಅದಾದಮೇಲೆ ಕೊಡೈಕೆನಾಲ್ ಸಿಟಿ ರೌಂಡ್ಸ್ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ನಾವು ಕಾಕರ್ಸ್ ವಾಕಲ್ಲಿ ಬಂದ್ವಿ. ಇಲ್ಲಿ ಎಂಟ್ರೆನ್ಸ್ ಪರ್ಸನ್ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಟಿಕೆಟ್ ತೊಗೊಳ್ದೆ ಆ ಕಡೆಯಿಂದನೂ ಎಕ್ಸಿಟಿಂದ ಬಂದರೂ ಚೆನ್ನಾಗಿರುತ್ತೆ. ನಾವು 20 ರೂಪಾಯಿ ಕೊಟ್ಟು ಸುಮ್ಮನೆ ಟಿಕೆಟ್ ತೊಗೊಂಡ್ವಿ ಅಂತ ಅನ್ನಿಸ್ತು. ಎಷ್ಟು ಇದು ಚಾರ್ಜ್ ಚೈತ್ರ ತೋರ್ಸು? 140 ಎಷ್ಟು ಜನಕ್ಕೂ 20 ರೂಪೀಸ್. ಅದೇ ಹೇಳು. ಈ ಕಡೆ ನೋಡ್ರಪ್ಪ ಎಲ್ಲ. ಬರ್ತೀನಿ ಬಾ ಚೈತ್ರ. ಕ್ರಾಕೋಚ್ ವಾಕ್. ನಿನ್ನಂತ ಕಾಕ್ರೋಚ್ಗಳು ಓಡಾಡ್ತಿರ್ತಾರಲ್ಲ, ಅದಕ್ಕೆ ಕಾಕ್ರೋಚ್ ವಾಕ್ ಅಂತ ಇಡ್ತಾರೆ. ವ್ಯೂ ಮಾತ್ರ ಅಸ್ಸಾಮ್ ಆಗಿದೆ. ಅಲ್ಲಿ ನೋಡಿ ಮನೆಗಳು. ಅದೇ ಮೀನಿಂಗ್ ಏನು? ಗುಡ್ಡಗಳು ಬೆಟ್ಟಗಳನ್ನ ನೋಡೋದಿಲ್ಲ. ಬಟ್ ಅದು ವೇಸ್ಟ್. ಅಲ್ಲಿಗೆ ಏನೋ ಹೋಗ್ಬೇಡಿ. ನಮ್ ಕಣ್ಣೇ ಪರವಾಗಿಲ್ಲ ಅದಕ್ಕಿಂತ. ನಮ್ ಕಣ್ಣು ಮರ್ದು. ನಿಮ್ ಗ್ರೂಪ್ ಅಲ್ಲಿ ಒಂದು S23 ಅಲ್ಟ್ರಾ ಇದ್ರೆ ಅದ್ರಲ್ಲೇ ನೋಡ್ಕೊಳ್ಳಿ. ಸಖತ್ತಾಗೆಲ್ಲ ಬೆಟ್ಟ ಗುಡ್ಡ. ಕೂಕರ್ಸ್ ವಾಕ್ ಆದಮೇಲೆ ನಾವು ಕೊಡೈಕೆನಾಲ್ ಸಿಟಿ ಮಧ್ಯದಲ್ಲಿರೋ ಕೊಡೈಕೆನಾಲ್ ಲೇಕ್ ನೋಡಕ್ಕೆ ಬಂದ್ವಿ. ಇದ್ರ ಸುತ್ತ ಜನ ಸಂಜೆ ಟೈಮಲ್ಲಿ ವಾಕ್ ಮಾಡ್ತಿರ್ತಾರೆ, ಸೈಕ್ಲಿಂಗ್ ಹಾಗೂ ತುಂಬ ಮಕ್ಕಳಿಗೆ ಆಟ ಆಡಿಸೋವಂಥ ಗನ್ ಶೂಟ್ ಎಷ್ಟೊಂದು ಆಕ್ಟಿವಿಟೀಸ್ ಕೂಡ ಇದೆ. ಯಾವ ಕೆರೆ ಇದು? ಸಿಟಿ ಲೇಕ್ ಅಂತ. ಅಲ್ಲಿ ನೋಡಿ ಸುತ್ತಮುತ್ತ ಹೇಗಿದೆ. ಸಾಯಂಕಾಲ ಆಗ್ತಿದ್ದಂಗೆ ವೆದರು ಚೆನ್ನಾಗಿ ಆಗ್ತಿದೆ, ಚಳಿನೂ ಜಾಸ್ತಿ ಆಗ್ತಿದೆ. ಚಳಿ ಆಗ್ತೈತೆ. ನೀನು ಉಲ್ಟಾ ಪಲ್ಟಾನಾ? ಬಾಬಾ ಇನ್ನು ಇದೆಯಲ್ಲ ಅದು ನೋಡು, ಅದನ್ನು ಫಾರ್ ಎವರ್ ಅಲ್ಲ ಅದು ಏನದು ಈಗ ಅನ್ಸಲ್ಲ ನಿಮ್ಗೆ. ನೈಟ್ ಕುಡ್ದಾದ್ಮೇಲೆ ಇನ್ನೊಂದ್ಸಲ ಟಿಪ್ಸ್ ಹೊಡಿಯೋಣ ಬಾ ಅಂತ ಕರ್ತಿದ್ದಲ್ಲಪ್ಪ ಅವತ್ತು. ಸುರೇಶ್ ಪಾಂಡ್ಯನ್ ವ್ಯೂ ಪಾಯಿಂಟ್ ಅಲ್ಲಿ ಇದ್ದೀವಿ. ಕೊಡೈಕೆನಾಲಿಂದ ಪೂಂಬರೈಗೆ ಹೋಗ್ತಾ ಇರ್ಬೇಕಂದ್ರೆ ಪಳನಿ ವ್ಯೂ ಪಾಯಿಂಟ್ ಬ್ಯೂಟಿಫುಲ್ ಆಗಿದೆ ಅಂತ ನೋಡೋಣ ಬನ್ನಿ. ಇದು ನಮ್ದು ಡೇ 2 ಪ್ಲಾನ್ ಏನು ಅಂತ ನೋಡೋಣ ಬನ್ನಿ. ಅಲ್ಲಿ ಒಳ್ಳೆ ವೇವ್ ಬಂದಾಗ ಹೆಂಗ್ ಕಾಣ್ತೈತೆ ಅಲ್ಲೆಲ್ಲ. ಚಿಕ್ಕಾಗೈತೆ ನೋಡು ಅಲ್ಲಿ. ಆ ಮನೆ ನೋಡು ಚೆನ್ನಾಗಿ. ಅನಿ ನಂಗೆ ಹಂಗೆ ಒಂದು ವಿಡಿಯೋ ತೆಗಿ.
ಪಾಯಿಂಟ್ ಬಂದಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅದು ಅಂತಂದರೆ ವ್ಯೂ ಮಾತ್ರ. ನೋಡೋದೇನು ಅಲ್ಲ, ಒಂದು ಇದ್ರಲ್ಲಿ ನೋಡ್ವಲ್ಲ ಇದನ್ನ. ಇವಾಗ ನಾವು ಕೂಕೋಳ ಲೇಕಲ್ಲಿ ಇದ್ದೀವಿ. ಕೂಕೋಳ ಲೇಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಈ ಪ್ಲೇಸ್ ಅಂತೂ. ಕೂಕೋಳ ಅಂತ ಪೂಂಬರೈ ಆದಮೇಲೆ ಕೂಕೋಳ ನೋಡೋಕೆ ಬಂದಿದ್ದೀವಿ. ಕೂಕೋಳ ಲೇಕ್ ವ್ಯೂ ಇನ್ನೂ ಜನ ಜಾಸ್ತಿ ಆಗೋಕ್ಕೆ ಮುಂಚೆ ಬಂದಿದ್ದೀವಿ. ಸೊ ಸ್ವಲ್ಪ ಪೀಸ್ಫುಲ್ಲಾಗಿ ಕಾಮ್ ಆಗಿದೆ. ಡೇ 2 ಸ್ಟಾರ್ಟ್ ಮಾಡಿದೀವಿ. ತುಂಬಾ ಬೇಗ ಬರಬೇಕು ಅಂತ ಬಂದು ಕೂಕಲ್ ವಿಲೇಜ್ಗೆ ಬಂದು ಒಂದು ಈ ಸಣ್ಣ ಹೋಟೆಲ್ ನಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ನ ಸ್ಟಾರ್ಟ್ ಮಾಡಿದೀವಿ. ಹೇಗಿದೆ ಇಡ್ಲಿ ಸಾಂಬಾರ್ ಚೆನ್ನಾಗಿದೆ. ಇಡ್ಲಿ ಮೈಕ್ ಟೆಸ್ಟಿಂಗ್ 1 2 3 ಇದ್ಯಾಕೆ ಹಿಂಗೆ ಕುಂತಿದೆ? ಎಷ್ಟು ಮಿನಿಟ್ಸ್ ವಿಡಿಯೋ ಹಾಕ್ತಾರೆ ಯೂಟ್ಯೂಬಲ್ಲಿ? 30 ಮಿನಿಟ್ಸ್. ಇವಾಗ ನಾವು ಇಲ್ಲಿ ಕೂಕಲೆಯಲ್ಲಿ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಆ ಬ್ಯಾಗಲ್ಲಿ ಇತ್ತು, ಬ್ಯಾಗ್ ತಂದಿರುತ್ತೆ. ಕಾರಲ್ಲಿ ಐತಿ ತಾನೆ. ಹೋದಾಗ ಮುನ್ನವರ್ ಲೆಕ್ಕ ತಕೋ, ಚೆನ್ನಾಗಿ ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿಬೋದಲ್ಲಿ. ಅಲ್ಲಿಗೆ ಮರಿಬೇಡ ಅಷ್ಟೇ. ಕೂಕಲೆಯಲ್ಲಿ ವ್ಯೂ ಪಾಯಿಂಟ್ ಇದು ತುಂಬಾನೇ ಚೆನ್ನಾಗಿ. ಬಿದೋಗೋದು ಉಲ್ಟಾ ಹಾಕೊಂಡ್ಬಿಡ್ತೀನಿ. ಹಂಗೆ ಓಡಾಡ್ತಿತ್ತು ಅನ್ಸುತ್ತೆ. ಕಾರ್ತಿ ಕಿಡ್ದು ಇಲ್ಲ, ಹಂಗೆ ಓಡಾಡ್ತಿತ್ತು. ಇವು ಚೆನ್ನಾಗವೆ. ಒಂದೊಂದೇ ಬಿಟ್ಟು ಇಲ್ಲಿ ಇವು ಪುಟಾಣಿ ಮರಿಗಳು ಇವೆ. ಇದು ಬಾಸ್ಕೋಲಿ ತರ ಇದೆ ಒಂದೊಂದು. ನೋಡಿ ಎಷ್ಟು ಐತೆ. ಮರಿಗಳವ ಇದಕ್ಕೆ. ಇದು ಕಪ್ಪಗೈತೆ. ಕಲರ್ ಚೆನ್ನಾಗಿಲ್ಲ. ಮನವನೂರ್ ಶೀಪ್ ಮತ್ತು ರ್ಯಾಬಿಟ್ ಫಾರ್ಮ್ ಮತ್ತು ಮನವನೂರ್ ಲೇಕ್ ಹತ್ರ ಬಂದಿದ್ದೀವಿ. ಮತ್ತು ನಾವು ಕಾರ್ ಹೈಯರ್ ಮಾಡಿಕೊಂಡು 3 ಡೇಸ್ಗೆ ಹೆಚ್ಚು ಕಮ್ಮಿ 13,000 ಆಯಿತು. ಹಾಗೆ ಬಸ್ಸಲ್ಲಿ ನಮಗೆ ಪರ್ ಹೆಡ್ 750 ರೂಪಾಯಿ. ಸೊ ಒಬ್ಬ ಪರ್ಸನ್ಗೆ 1,500 ರೂಪಾಯಿ ಬಸ್ ಆಯಿತು. ಅದಲ್ಲದೆ ನಮಗೆ ಸ್ಟೇ ಪರ್ ಪರ್ಸನ್ 1,000 ಆಯಿತು. 2,500 ರೂಪಾಯಿ ಆಯಿತು. ನಾವಿಲ್ಲಿ ಕಾರ್ ಬಾಡಿಗೆ ತೊಗೊಂಡಿದ್ವಿ. ನಮ್ಗೆ 11,500 ಆಯಿತು. ನಾವು ಇದ್ದಿದ್ದು 8 ಜನ. 8 ಜನದಿಂದ ಒಬ್ರಿಗೆ 1,500 ರೂಪಾಯಿ ಬೀಳ್ತು. ಇಲ್ಲಿ ಬಂದಿದ್ದೇವೆ. ಇವಾಗ ನಾವು ಶೀಪ್ ಯಾರ್ಡ್ ಮತ್ತು ರ್ಯಾಬಿಟ್ ಯಾರ್ಡ್ ಅಂತ ಮುನ್ನಾವರ್ ಲೇಕ್ ಹತ್ರ ಮನಾವನೂರ್ ಲೇಕ್ ಹತ್ರ ಇದ್ದೀವಿ. ಮನಾವನೂರ್ ಲೇಕ್ ಅಂತ ತುಂಬ ನಾವು ಹೋದಾಗ ಜನ ಇತ್ತು, ಕ್ರೌಡೆಡ್ ಇತ್ತು. ಯಾರೂ ಇಲ್ಲದೆ ಇದ್ದಾಗ ಹೋದರೆ ಮಾತ್ರ ಸಖತ್ ವ್ಯೂ, ಸಖತ್ ಫೋಟೋ ವೀಡಿಯೋಸ್ ತಗೋಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ನೋಡಿ. ಹೋಟೆಲ್ ಬಾಬಾದಲ್ಲಿದ್ದೀವಿ. ಪೂಂಬರೈ ಬಾಲ, ಅದು ಹೋಟೆಲ್ ಬಾಲ. ಇದು ಪೂಂಬರೈ ಹತ್ರ ಇರೋ, ಪೂಂಬರೈಯಿಂದ ಮುನ್ನಾವನೂರ್ ಲೇಕ್ಗೆ ಹೋಗಿ ಬರೋ ರೂಟೇ ಸಿಗುತ್ತೆ. ಹೋಟೆಲಲ್ಲಿ ಫುಡ್ ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಪೂಂಬರೈ ಇಲ್ಲ ಮುನ್ನಾವನೂರ್ ಲೇಕ್ಗೆ ಹೋಗ್ತಾ ಇದ್ರೆ ಮಿಸ್ ಮಾಡದೆ ಇದೇ ಪ್ಲೇಸಲ್ಲಿ ಬಂದು ಊಟ ಮಾಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಐಟಮ್ಸ್ ಚೆನ್ನಾಗಿರುತ್ತೆ. ಬರೀ ನಾನ್ ವೆಜ್ ಅಂತಲ್ಲ, ವೆಜ್ ಮೀಲ್ಸ್ ಕೂಡ ಸಿಗುತ್ತೆ. ಎಲ್ಲ ಪ್ರೈಸ್ ಕೂಡ ರೀಸನಬಲ್ ಇದೆ. ಮತ್ತೆ ನಾವು ಟ್ರೈ ಮಾಡಿರೋ ಈ ಜಾಗದಲ್ಲಿ ಟ್ರೈ ಮಾಡಿರೋ ರೆಸ್ಟೋರೆಂಟಲ್ಲಿ ಇದೆ ಚೆನ್ನಾಗಿರೋದು. ಸ್ವಲ್ಪ ಇದನ್ಸುತ್ತೆ, ಲೋಕಲ್ ಟೈಪ್ ಅನ್ಸುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ, ಹೈಜೀನಿಕ್ ಆಗಿದೆ. ಹೋಟೆಲ್ ಬಾಲ, ಪೂಂಬರೈ ಮತ್ತೆ ಮುನ್ನಾವನೂರ್. ಅಲ್ಲಿ ವ್ಯೂ ಐತೆ. ಇಲ್ಲಿ ನೀವಿಲ್ಲಿ ಬಂದರೆ ಪೂಂಬರೈದು ವ್ಯೂ ಕೂಡ ನೋಡ್ಬೋದು. ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿರಬೇಕು. ಗಾಡಿ ಬಂದು ಹೆಂಗೆ ದಬಾಕೊಂಡಿದೆ ನೋಡಿ. ಸೊ ಡ್ರೈವಿಂಗ್ ಇರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಈ ಬೆಟ್ಟ ಘಾಟ್ ಸೆಕ್ಷನಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ಓಡಿಸಿದ್ರೆ ಬೆಟರ್ ಅಂತ ಅನಿಸುತ್ತೆ. ನಾವು ಹೋಗಿದ್ದಾಗ ಈ ಕಾರ್ ಹಿಂಗೆ ಬಂದು ದಬಾಕೊಂಡಿದೆ. ಮತ್ತು ಸದ್ಯ ಮರ ಇದ್ದಿದ್ದಕ್ಕೆ ಬದುಕೊಂಡಿದ್ದಾರೆ, ಇಲ್ಲ ಅಂದರೆ ಅಷ್ಟೇ ಕತೆ. ಮುಂದೆ ಡೇ 3. ಕ್ಯಾರೆಟ್ ಹೆಂಗೆ ರೆಡಿ ಮಾಡಿ ನಮ್ಮ ಬೆಂಗಳೂರು ಕಡೆಗೆ ಬರುತ್ತೆ ಅಂತ ಇದೇ ಕ್ಲೀನ್ ವಾಯ್ಸಲ್ಲಿ ಫುಲ್ ಹೈಜೀನ್ ಆಗಿ ಕ್ಲೀನ್ ಮಾಡೋದು. ನಾವು ಮನೇಲಿ ಇವ್ರು ಯಾರು ತೊಳೆಯೋದು
ಕ್ಯಾರೆಟ್ನ ಪಾಪ ಕುದ್ರೆಲ್ ಹಾಕೊಂಡು, ಕುದ್ರೆನೆ ತಾನೆ ಕತ್ತೆ ಅಲ್ಲ, ಕುದುರೆನೆ. ಕುದ್ರೆಲ್ ಹಾಕೊಂಡು ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಗದ್ದೆ. ಜಾಲಿ ಜಾಲಿ ಗಾಯ್ಸ್, ಜಾಲಿ ಜಾಲಿ ಖಾಲಿ ಖಾಲಿ. ಜಾಲಿ ಜಾಲಿ. ಜಾಲಿ ಜಾಲಿ. ಇಲ್ಲಿ ಹಾಗೆ ಸುಮ್ಮನೆ ರ್ಯಾಂಡಮ್ ವಾಕ್, ಏನೋ ಸರ್ಚ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇರೋ ಸಿಚುವೇಶನು ಅಷ್ಟೇ. ಇಲ್ಲಿ ಯಾವುದೋ ಫಾರೆಸ್ಟ್ ಎಂಟ್ರಿ, ಇಲ್ಲಿ ನೋ ಎಂಟ್ರಿ ಅಂತ ಸ್ವಲ್ಪ ಫಾರೆಸ್ಟ್ ಆಫೀಸರ್ಸ್ ನಾವು ಅಷ್ಟು ಹೋಗಿ ಈ ವ್ಯೂ ಎಲ್ಲ ನೋಡ್ಕೊಂಡು ಬರುವಾಗ ಸ್ಟಾಪ್ ಮಾಡಿ ಹಿಂದಕ್ಕೆ ಕಳಿಸ್ತಾರೆ. ಅದಾದಮೇಲೆ ನಾವು ನಮಗೆ ಬೇಕಾಗಿದ್ದು ಹುಡುಕಿದ್ವಿ, ಫೈನಲಿ ಸಿಕ್ತು. ಮಾಡ್ತಾ ಇದೀನಿ. ನಾವು ತಿಂದ ಮೇಲೆ ಹೇಗಿದ್ವಿ ನೋಡಿ. ಫೋಟೋನಾ? ಅಲ್ಲ, ಅಟ್ಲೀಸ್ಟ್ ಡಿಸಿನೆಸ್ ಅಂದಿಲ್ಲ ಅವನು.